ಕಾಲೇಜಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಅಧ್ಯಯನ ಮಾಡಿದನು ಹಾಗೂ ಯೇಸುವಿನ ಬೋಧನೆಗಳನ್ನು ಸಂಪೂರ್ಣವಾಗಿ ವಿರೋಧಿಸಿದನು ಮತ್ತು ಸೌಲನು ಯೇಸುವಿನ ಅನುಯಾಯಿಗಳಾಗಿದ್ದವರನ್ನು ಹಿಂಸಿಸಲು ಉತ್ಸಾಹದಿಂದ ತನ್ನನ್ನು ತೊಡಗಿಸಿಕೊಂಡನು. ಯೇಸುವಿನ ಅನುಯಾಯಿಯಾದ ಸ್ಟೀಫನನು ಯೇಸುವಿನ ಬೋಧನೆಯನ್ನು ಎಲ್ಲೆಡೆ ಪ್ರಚಾರ ಮಾಡುತ್ತಿದ್ದನು. ಇದನ್ನು ಕಂಡ ಜನಸಮೂಹವು ಸ್ಟೀಫನನನ್ನು ಕಲ್ಲೆಸೆದು ಕೊಂದರು. ಸೌಲನು ಆ ಕೊಲೆಗೆ ಸಮ್ಮತಿಸುವವನಾಗಿದ್ದನು. ತದನಂತರ ಸೌಲನು ಜೆರೂಸಲೇಮಿನಲ್ಲಿ ಮಹಾಯಾಜಕನಿಂದ ಅನುಮತಿ ಪತ್ರವನ್ನು ಪಡೆದನು. ನಗರವನ್ನು ಮೀರಿ ಹೋಗಿ ಯೇಸುವನ್ನು ಆರಾಧಿಸುವ ಜನಸಾಮಾನ್ಯರ ಮನೆಗೆ ಹುಡುಕಿ ಅವರನ್ನು ಸರಪಳಿಗಳ ಮೂಲಕ ಜೆರೂಸಲೇಮ್ನಲ್ಲಿ ವಿಚಾರಣೆಗೆ ಒಳಪಡಿಸಲು ಕರೆತಂದರು. ನಂತರ ದಮಸ್ಕಸ್ಗೆ ಪ್ರಯಾಣ ಬೆಳೆಸುವಾಗ ಸೌಲನ ಜೀವನ ಶಾಶ್ವತವಾಗಿ ಬದಲಾಯಿಸುವ ಮತ್ತು ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸುವ ಘಟನೆ ಸಂಭವಿಸಿತು. ಅವನು ಪ್ರಯಾಣ ಮಾಡುತ್ತಾ ದಮಸ್ಕಸ್ ಹತ್ತಿರ ಬರುತ್ತಿರುವಾಗ ಆಕಾಶದಿಂದ ಬೆಳಕು ಇದ್ದಕ್ಕಿದ್ದಂತೆ ಅವನ ಸುತ್ತಲೂ ಮಿಂಚಿತು. ಆಗ ಸೌಲನು ಕುರುಡನಾದನು. ಆಗ ಯೇಸುವಿನ ಅಶರೀರವಾಣಿಯೊಂದು ಸೌಲನಿಗೆ ಕೇಳಿಸಿತು. ನೀನ್ಯಾರು ಪ್ರಭು ಎನ್ನಲು, ನಾನೇ, ನೀನು ಹಿಂಸೆಪಡಿಸುತ್ತಿರುವ ಯೇಸು ಎಂದರು. ತದನಂತರ ಸೌಲನನ್ನು ದಮಸ್ಕಸ್ಗೆ ಕರೆದೊಯ್ಯಲಾಯಿತು. ಅವನು 3 ದಿನಗಳ ಕಾಲ ಉಪವಾಸ ಪ್ರಾರ್ಥನೆ ಮತ್ತು ನಡೆದ ಘಟನೆ ಇದ್ದನು. ಆ ನಗರದಲ್ಲಿ ಅನನೀಯನೆಂಬ ಸೌಲನು ದೇವಾಲಯಕ್ಕೆ ಮಾಡುತ್ತಿದ್ದ ಕಿರುಕುಳದ ಬಗ್ಗೆ ಅನನೀಯನಿಗೆ ತಿಳಿದಿತ್ತು. ಆದರೆ ಯೇಸು ಅನನೀಯನಿಗೆ ಕಾಣಿಸಿಕೊಂಡು ಸೌಲನ ಬಳಿಗೆ ಹೋಗಿ ಅವನ ಮೇಲೆ ಕೈಗಳನ್ನಿಟ್ಟು ಅವನನ್ನು ಆಶೀರ್ವದಿಸು ಎಂದರು. ಅನನೀಯ ಹಾಗೆಯೇ ಮಾಡಿದನು ಮತ್ತು ಸೌಲ ಕರ್ತನಾದ ಯೇಸುವಿನ ಅಪೊಸ್ತಲನಾಗಿ ಜೀವನವನ್ನು ಪ್ರಾರಂಭಿಸಿದನು. ಅಂತಿಮವಾಗಿ ಸೌಲನು ತನ್ನ ಹೆಸರಾದ ಸೌಲ ಎಂಬುದನ್ನು ಬಿಟ್ಟು ಪೌಲ ಎಂಬ ಹೆಸರನ್ನು ಪಡೆದುಕೊಂಡನು. ತದನಂತರ ಯೇಸುವಿನ ಬೋಧನೆಗಳನ್ನು ಎಲ್ಲೆಡೆ ಪಸರಿಸುತ್ತಾ ಇತಿಹಾಸದ ಶ್ರೇಷ್ಠ ಸುವಾರ್ಥ ಬೋಧಕನಾದನು. ಆದರೆ ಪೌಲನನ್ನು ಸಾಮಾನ್ಯ ಜನರು ಹಿಂಸಿಸಿದರು, ಸೆರೆಮನೆಗೆ ಕರೆದೊಯ್ದರು. ಹೀಗೆ ರೋಮನ್ನ ಚಕ್ರವರ್ತಿ ನರೋನನ ಕಿರುಕುಳದ ಪರಿಣಾಮ ಸೌಲನು ತನ್ನ ತಲೆಯನ್ನು ಕಡಿಸಿಕೊಂಡು ಇದೀಗ ನಿಮ್ಮ ಮುಂದೆ
ಸಲ್ಲಿಸಿ ಪ್ರಾರ್ಥಿಸಿ ವೀರ ಮರಣ ತಂಡ ಹೊಡೆದ ಕಲ್ಲುಗಳ ಸ್ವರ್ಗಕ್ಕೆ ಮೆಟ್ಟಿಲ ಮಾಡಿಕೊಂಡ ಭಕ್ತ ಹೊಡೆದ ಕಲ್ಲುಗಳ ಸ್ವರ್ಗಕ್ಕೆ ಮೆಟ್ಟಿಲ ಮಾಡಿಕೊಂಡ ಭಕ್ತ ಯೇಸು ಭಕ್ತರನ್ನು ಕೊಲ್ಲಲು ಸೌಲ ಅಧಿಕಾರ ಪಡೆದ ಭಕ್ತ ಸ್ತ್ರೀಯರು ಪುರುಷರೆನ್ನದೆ ಸೆರೆಗೆ ಎಳೆದು ತಂದ ಯೇಸು ಭಕ್ತರನ್ನು ಕೊಲ್ಲಲು ಸೌಲ ಅಧಿಕಾರ ಪಡೆದ ಭಕ್ತ ಸ್ತ್ರೀಯರು ಪುರುಷರೆನ್ನದೆ ಸೆರೆಗೆ ಎಳೆದು ತಂದ. ದಯೆಯೇ ಧರ್ಮದ ಮೂಲವೆಂದು ಮರೆತು ಮೆರೆದ ಸೌಲ ದಮಸ್ಕ ನಗರಕ್ಕೆ ಖಡ್ಗವ ಹಿಡಿದು ಕುದುರೆಯೇರಿ ಹೊರಟ. ದಯೆಯೇ ಧರ್ಮದ ಮೂಲವೆಂದು ಮರೆತು ಮೆರೆದ ಸೌಲ ದಮಸ್ಕ ನಗರಕ್ಕೆ ಖಡ್ಗವ ಹಿಡಿದು ಕುದುರೆಯೇರಿ ಹೊರಟ. ಹಾದಿಯ ನಡುವೆ ಸೌಲನ ಮೇಲೆ ಮಿಂಚು ಎರಗಿ ಬಂದ. ಹಾದಿಯ ನಡುವೆ ಸೌಲನ ಮೇಲೆ ಬೆಳಕಿಗೆ ಹೆದರಿದ ಸೌಲ ಕುದುರೆಯಿಂದ ಬಿದ್ದ. ಮಹಾ ಬೆಳಕಿಗೆ ಹೆದರಿದ ಸೌಲ ಕುದುರೆಯಿಂದ ಬಿದ್ದ. ಹೆದರಿ ಬೆದರಿದ ಸೌಲನಂದು ಕುರುಡನಾಗಿ ಹೋದ. ಕೆಟ್ಟ ವೇಳೆಯಲ್ಲಿ ಸೌಲನ ಕಿವಿಗೆ ನುಡಿಯು ಕೇಳಿ ಬಂದ. ಹೆದರಿ ಬೆದರಿದ ಸೌಲನಂದು ಕುರುಡನಾಗಿ ಹೋದ. ಕೆಟ್ಟ ವೇಳೆಯಲ್ಲಿ ಸೌಲನ ಕಿವಿಗೆ ನುಡಿಯು ಕೇಳಿ ಬಂದ. ಸೌಲನೇ, ಸೌಲನೇ, ನನ್ನನ್ನು ಏಕೆ ಹಿಂಸಿಸುತ್ತಿರುವೆ? ಯಾರು? ಕಣ್ಣೆ ಕಾಣ್ತಿಲ್ಲ. ಯಾರು? ದೇವಾ, ದೇವಾ, ನೀವು ಯಾರು? ನೀನು ಹಿಂಸೆ ಪಡಿಸುತ್ತಿರುವ ಯೇಸುವೇ ನಾನು. ಯೇಸು, ಯೇಸು, ಯೇಸುವೇ, ದೇವಾ, ನನ್ನನ್ನು ಕ್ಷಮಿಸು. ನೀನು ದೇವರ ಕುವರನೆಂದು ಅರಿಯಲಿಲ್ಲ. ನನ್ನನ್ನು ಕ್ಷಮಿಸಿ, ನನ್ನನ್ನು ರಕ್ಷಿಸು, ನನ್ನನ್ನು ರಕ್ಷಿಸು. ನೀನೆದ್ದು ಪಟ್ಟಣದ ಕಡೆಗೆ ಹೋಗು. ಏನು ಮಾಡಬೇಕೆಂದು ಅಲ್ಲಿ ತಿಳಿಸಲಾಗುವುದು. ಜೊತೆಗೆ ಇದ್ದವರ ನೆರವಿನಿಂದ ಅವನ ನಗರದೆಡೆಗೆ ನಡೆದ.
Primary English Medium as they are now going to chant a song on our beloved patron St. Paul.